ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷತೆ ಇದೆ ನೋಡಿ, ಯಾಕಂದರೆ ನನಗೆ ಇವತ್ತು ನೋಡಿ ಒಂದು ಗಿಫ್ಟ್ ಬಂದಿದೆ. ಏನು ಗಿಫ್ಟು ಅಂದರೆ, ನಮ್ಮ ಟೀಚರ್ ಇದ್ದಾರಲ್ಲ, ನಾನು ಶಾಲೆಗೆ ಹೋಗ್ತೇನಲ್ಲ, ಅವ್ರ ತಾಯಿ ಹಜ್ ಮಾಡೋಕ್ಕೆ ಹೋಗಿದ್ರು ಬಕ್ರೀದಲ್ಲಿ. ಅಲ್ಲಿಂದ ನನಗೆ ಗಿಫ್ಟ್ ತಂದಿದ್ದಾರೆ. ಏನಂದರೆ ನಮಾಜ್ ಹಾಗೂ ನನಗೆ ಸ್ಕಾಪ್ ತಂದಿದ್ದಾರೆ ಅಲ್ಲಿಂದ. ನೋಡಿ, ಅಷ್ಟು ಒಳ್ಳೆ ಗಿಫ್ಟು. ಅದು ಅಷ್ಟು ದೂರದಿಂದ, ಅದು ಹಜ್ಜಿಂದ ನನಗೆ ಸಿಗಬೇಕಂದ್ರೆ ನಾನು ಪುಣ್ಯ ಮಾಡಿರಬೇಕು. ನಮ್ಮ ಟೀಚರ್ ಅವ್ರ ತಾಯಿ ಹೋಗಿದ್ರು ಅಂತ ನನಗೆ ತರಿಸಿ ಕೊಟ್ಟಿದ್ದಾರೆ ನೋಡ್ರಿ. ನಾನು ಎಷ್ಟು ಲಕ್ಕಿ ಅಂದರೆ, ನನಗೆ ಅಲ್ಲಿಂದ ನಮಾಜ್ ಹಾಗೂ ನಮಾಜ್ ಮಾಡಲಿಕ್ಕೆ ಸ್ಕಾಪ್ಸ್ಗೆ ಸಿಕ್ತು ಅಂತ ನನಗೆ ತುಂಬ ಖುಷಿ ಆಗ್ತಿದೆ ನೋಡ್ರಿ. ಇದು ಮರಿ ನೋಡ್ರಿ, ನಾನು ಎಲ್ಲಿ ಕುಂತೇನೆ ನಾನು ಸುತ್ತ ತರಿತಾ ಇದೆ ನೋಡ್ರಿ. ನನ್ನ ಪಾಪು ನೋಡ್ರಿ, ಎಲ್ಲಿ ಹೋಗ್ತೇನೆ ಅಲ್ಲಿ ಹಿಂತ್ಲಲ್ಲಿ ಹೋದರೆ ಹಿಂತ್ಲಲ್ಲಿ ಬರುತ್ತೆ ರೀ, ಮನೇಲಿ ಕುಂತ್ರೆ ಮನೇಲಿ ಬರುತ್ತೆ. ಸುತ್ತರಿತಾ ಐತೆ ನೋಡ್ರಿ, ನನ್ನ ಮಾತು ಕೇಳ್ಕಂತ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ನನಗೆ ಈ ಥರ ಬ್ಯಾಗೆ ತಂದು ಕೊಟ್ಟಿದ್ದಾರೆ ನೋಡ್ರಿ. ನಾನು ಈ ಬ್ಯಾಗಲ್ಲಿ ಏನು ಇದೆ ಅಂತ ತೋರಿಸ್ತೇನೆ ನೋಡ್ರಿ. ಎಷ್ಟು ಪ್ರೀತಿಯಿಂದ ತಂದು ಕೊಡ್ತಾರೆ ಅಂತ. ನೋಡ್ರಿ, ಈ ಥರ ಮಾಡ್ತಿದೆ ನೋಡ್ರಿ. ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಫುಲ್ ಇದೆ ನೋಡ್ರಿ ಡಿಸೈನು, ಎಷ್ಟು ಸಖತ್ತಾಗಿದೆ ನೋಡ್ರಿ. ಕಲರು ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇದು ನಮಾಜ್ ಮಾಡಲಿಕ್ಕೆ ನೋಡಿ, ಅದು ನನಗೆ ಅಲ್ಲಿಂದ ಸಿಕ್ಕಿರೋದು ನನ್ನ ಪುಣ್ಯ ನೋಡ್ರಿ. ನೋಡ್ರಿ, ಚೆನ್ನಾಗಿದೆ. ಈ ಥರ ಬಂದಿದೆ ನೋಡ್ರಿ, ಏನು ಹೋಗಲ್ಲ ನೋಡ್ರಿ ಫ್ರೆಂಡ್ಸ್. ಒಳ್ಳೆ ಕಲರು ಕೂಡ ತುಂಬ ಚೆನ್ನಾಗಿದೆ, ಏನು ಇದರಲ್ಲಿ ಹೋಗಲ್ಲ. ತುಂಬ ಸಖತ್ತಾಗಿದೆ ನೋಡ್ರಿ. ನಮಾಜ್ ಈ ಥರ ಇದೆ ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ. ಹಾಗೆ ನೋಡ್ರಿ, ಇದು ಸ್ಕಾಪ್ ನೋಡ್ರಿ ನಮಾಜ್ ಮಾಡಲಿಕ್ಕೆ. ಇದು ನೋಡ್ರಿ ಸ್ಕಾಪ್, ಇದು ಈ ಥರ ಇರುತ್ತೆ ನಮಾಜ್ ಮಾಡಲಿಕ್ಕೆ. ಕಿವಿಯಲ್ಲೆಲ್ಲ ಕಟ್ಕೊಂಡ್ರೆ ಕಿವಿ ಎಲ್ಲ ಕಾಣ್ತವೆ. ನಮ್ಮ ಇದರಲ್ಲಿ ಕಿವಿ ಆಗಲಿ ಇದು ಹೇರ್ ಏನೂ ಕಾಣಬಾರ್ದು. ಅದಕ್ಕೆ ತುಂಬ ಕಟ್ಕೊಂಡು ನಮಾಜ್ ಮಾಡ್ತೀವಿ ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ಇಷ್ಟು ದೊಡ್ಡಕ್ಕಿದೆ ನೋಡ್ರಿ, ಇಷ್ಟು ದೊಡ್ಡಕ್ಕಿದೆ ನೋಡ್ರಿ. ದೊಡ್ಡವರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ ನೋಡ್ರಿ. ಈ ಥರ ಇಷ್ಟು ನೋಡ್ರಿ, ಈ ಥರ ಇದೆ ನೋಡ್ರಿ ಸ್ಕಾಪ್. ಇದು ಫ್ರೆಂಡ್ಸ್, ಇದು ಕಾಟನ್ನು, ನೀರಲ್ಲಿ ಹಾಕಿದರೆ ಸ್ಮೂತ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡ್ರಿ, ಕ್ವಾಲಿಟಿ ಬೆಸ್ಟ್ ಇದೆ, ಏನೂ ಹಾಳಾಗಲ್ಲ. ಹಾಗೆ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಮೇನ್ ಅಂದರೆ ಇದು ನೋಡ್ರಿ, ಅಬೆ ಜಮ್ಜಮ್ ಪಾನಿ ಅಂತಾರೆ. ಇದು ನೀರು ಒಳ್ಳೆ ಇದು ನೋಡ್ರಿ. ಅಲ್ಲಿಂದು ನೀರು ಎಂಥ ಆರೋಗ್ಯ ಚೆನ್ನಾಗಿ ಇಲ್ಲಿದ್ರು ಸ್ವಲ್ಪ ಕುಡಿತಾರೆ, ತುಂಬ ಇದರಿಂದ ಇಟ್ಕೊಂಡು ಕುಡಿತಾರೆ ನೋಡ್ರಿ. ಇದು ಆಬೆ ಜಮ್ಜಮ್ ಪಾನಿ ಅಂತ ನೋಡ್ರಿ. ಅಲ್ಲಿ ಇದು ಫೇಮಸ್ ನೋಡ್ರಿ, ವಿಶೇಷ ಅಂದರೆ ಇದೇ ನೀರು ನೋಡ್ರಿ. ಹಾಗೂ ಈ ಉತ್ತತ್ತಿ ಹಣ್ಣು, ಇದು ಕೂಡ ಅಲ್ಲಿಂದು ಫೇಮಸ್ ಆದ ಇವೆರಡು ನೋಡ್ರಿ. ಹಜ್ಜಲ್ಲಿ ಇದೇ ಮೇನ್ ಆಗಿರೋದು ನೋಡ್ರಿ. ಹಜ್ಜಲ್ಲಿ ಹಜ್ ಮಾಡಿ ಇದನ್ನು ತಗೊಂಡು ಬರ್ತಾರೆ ನೋಡ್ರಿ. ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಅಲ್ಲಿ ಹಜ್ ಮಾಡಿ ಇಷ್ಟೆಲ್ಲ ತಗೊಂಡು ಬರೋಕ್ಕಾಗಿ ಅಷ್ಟು ದೂರ ಹೋಗ್ತಾರೆ. ಅಷ್ಟು ಖರ್ಚು ಮಾಡಿಕೊಂಡು ನೋಡಿ, ಇದೆಲ್ಲ ನನಗೆ ತಂದು ಕೊಟ್ಟಿದ್ದಾರೆ ನೋಡ್ರಿ. ನಮ್ಮ ಟೀಚರ್ ತಾಯಿ, ನಮ್ಮ ಟೀಚರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ. ಮತ್ತೊಮ್ಮೆ ನನಗೆ ಯೂಟ್ಯೂಬ್ ಮೂಲಕ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಟೀಚರ್ ತಾಯಿಗೆ ತುಂಬ ಥ್ಯಾಂಕ್ಸ್. ಹಾಗೆ
ನಿಮಗೆ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತೇನೆ ನೋಡಿರಿ. ಹಾಗೆ ಯೂಟ್ಯೂಬ್ ಮೂಲಕ ತುಂಬ ಥ್ಯಾಂಕ್ಸ್ ರೀ ನಿಮಗೆ. ನೋಡಿರಿ ಇಷ್ಟೆಲ್ಲ ತಂದು ಕೊಟ್ಟಿದ್ದಾರೆ. ಇದರಿಂದ ಇಷ್ಟೆಲ್ಲ ನನಗೆ ವಸ್ತುಗಳು ಸಿಕ್ಕಿದಾವೆ ನೋಡಿರಿ. ನನಗೂ ಕೂಡ ತುಂಬ ಖುಷಿ ಆಯ್ತು ನೋಡಿರಿ. ನನಗೂ ಕೂಡ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ತಂದು ಕೊಟ್ಟಿದ್ದಾರೆ ನೋಡಿರಿ ಇಷ್ಟೆಲ್ಲ. ಹಾಗೆ ನೋಡಿರಿ ಫ್ರೆಂಡ್ಸ್, ಇವಾಗ ನಾನು ನೋಡಿರಿ ತಿಂಡಿ ಗಾಡಿ ಬಂದಿತ್ತು ರೀ. ಅದೇನೋ ಕಾಳಿನೋ ಬೇರೆ ತಿಂಡಿ ಅಂದರೆ ಬೇರೆ ತಿಂಡಿ ಅಲ್ಲ, ಹಳೆ ತಿಂಡಿ ನೋಡಿರಿ. ನಮ್ಮವು ತಿಂದು ಇಟ್ಟಿದ್ದೀನಿ ಸ್ವಲ್ಪ. ನೋಡಿರಿ ಈ ಥರ ನೋಡಿರಿ 20 ರೂಪಾಯಿ ಪ್ಯಾಕೆಟ್ ಇದು ಕಡಲೆಕಾಳು ನೋಡಿರಿ. ಇದು 20 ರೂಪಾಯಿ. ಇದು ನೋಡಿರಿ ಹಸೂರು ಬಟಾಣಿ ನೋಡಿರಿ. ಇವು ಹಗುರು ಇರ್ತವೆ, ಎಣ್ಣೆಲಿ ಕರೆದಿರ್ತಾರೆ. ಇದನ್ನು ತುಂಬ ಟೇಸ್ಟಾಗಿರ್ತಾವೆ ನೋಡಿರಿ ಹಸಿರು ಬಟಾಣಿ ಇವು. ಹಾಗೆ ನೋಡಿರಿ ಇವು ಹಳದಿ ಬಟಾಣಿ ನೋಡಿರಿ ಫ್ರೆಂಡ್ಸ್. ಇದು ಬರೀ ಅರಿಶಿನ ಪುಡಿ ಉಪ್ಪು ಹಾಕಿ ಹುರಿದಿರ್ತಾರೆ. ಇದು ತುಂಬ ಟೇಸ್ಟಾಗಿರುತ್ತೆ ಇದು ಕೂಡ. ಹಾಗೆ ನೋಡಿರಿ ಪೇಪರ್ ಮಂಟು. ಇದು ನಾವು ಚಿಕ್ಕವರಿದ್ದಾಗ ಇದನ್ನು ಭಾಳ ತಿಂತಿದ್ವಿ ರೀ. 1 ರೂಪಾಯಿಗೆ ಎಷ್ಟು 5-10 ಕೊಡ್ತಿದ್ರಪ್ಪ. ಇವು ತುಂಬ ತಿಂತಿದ್ವಿ. ಹಳೆ ಕಾಲ ತಿಂಡಿ ಹೋಗಿಲ್ಲ ನೋಡಿರಿ, ಇವಾಗೂ ಕೂಡ ಇದ್ದಾವೆ. ಇದು ಕೆಂಪ ಕಲ್ಸಕ್ರೆ ನೋಡಿರಿ. ಇದನ್ನು ನಾನು ತಗೊತೀನಿ, ಯಾಕಂದರೆ ಯಾವಾಗ ಗಂಟ್ಲ ಏನಾದರೂ ಹಿಡಿದ್ರೆ ಒಳ್ಳೇದು ನೋಡಿರಿ. ಇದನ್ನು ತಗೊತೀನಿ ರೀ ನಾನು. ಇಷ್ಟು ತಿಂಡಿ ತಗೊಂಡೆ ನೋಡಿರಿ ನಾನು 100 ರೂಪಾಯಿ ಕೊಟ್ಟು. ಇದರಲ್ಲಿ ಸ್ವಲ್ಪ ತಿಂದಿದ್ದೀನಿ ನೋಡಿರಿ. 100 ರೂಪಾಯಿಗೆ ಇಷ್ಟು ವೆರೈಟಿ. ಇವೆಲ್ಲ ಹಳೆ ಥರದ ತಿಂಡಿ ನೋಡಿರಿ. ನಾವು ಸಣ್ಣವರಿದ್ದಾಗ ತಿಂತಿದ್ವಿ. ಇವಾಗ ಎಲ್ಲ ಬೇರೆ ಬೇರೆ ಥರ ಬಂದುಬಿಟ್ಟಿದೆ. ಪಿಜ್ಜಾ, ಬರ್ಗರು, ಕೇಕು, ಚಿಪ್ಸು, ಕುರ್ಕುರೆ ಹಿಂಗೆಲ್ಲ ಬಂದೈತೆ ನೋಡಿರಿ. ಇವಾಗ ಇವು ಚಿಕ್ಕವರಿದ್ದಾಗ ನಾವು ಇದನ್ನು ತುಂಬ ತಿಂತಿದ್ವಿ ನೋಡಿರಿ ಇಷ್ಟಪಟ್ಟು. ಈ ಬಟಾಣಿ ಇದಾವಲ್ಲ ಫ್ರೆಂಡ್ಸ್, ಇವು ಒಂದು ಎಂಥದ್ದು ಮುಚ್ಚುಳ್ಕ ನೋಡಿರಿ. ಒಂದು ಡಬ್ಬಿದು 1 ರೂಪಾಯಿ ಕೊಟ್ಟರೆ ಆ ಮುಚ್ಚುಳ್ಕ ತುಂಬ ಕೊಡೋರು ಅವಾಗ. ಇವಾಗ ನೋಡಿರಿ ಇದು 20 ರೂಪಾಯಿ ಪ್ಯಾಕೆಟ್ ನೋಡಿರಿ. ಇದು ಅವಾಗ 1-2 ರೂಪಾಯಿಗೆ ಇಷ್ಟು ಬಟಾಣಿ ಬರ್ತಿದ್ವಿ ಫ್ರೆಂಡ್ಸ್. ಇವಾಗ ನೋಡಿರಿ ದುಬಾರಿ ದೇಶ ಅಲ್ಲ ಇವಾಗ. ನೋಡಿರಿ ಇಷ್ಟು 100 ರೂಪಾಯಿ ಕೊಟ್ಟು ತಗೊಂಡೆ ನೋಡಿರಿ. ಹಳೆಯ ಕಾಲ ತಿಂಡಿ ಅರ್ಧ ತಿಂದಿದೆ ನೋಡಿರಿ. ಬಟಾಣಿ ಅಂದರೆ ಮೊದಲೇ ಇಷ್ಟ, ತಿಂದುಬಿಟ್ಟೆ ನೋಡಿರಿ ಕುತ್ಕೊಂಡು ಟೀ ಜೊತೆ. ನೋಡಿರಿ ಟೀ ಮಾಡ್ಕೊಂಡು ಮತ್ತೊಂದು ಸತಿ ಕುತ್ಕೊಂಡೇನಿ ತಿನ್ಕಂತ ನೋಡಿರಿ. ಇದು ನೋಡಿರಿ ಫ್ರೆಂಡ್ಸ್, ನಾನು ಅರಖ್ ಮಾಡಿದ್ದೆ. ಅದರಲ್ಲಿ 1-3 ಸತಿ ಹಚ್ಕೊಂಡೇನಿ ರೀ. ನೋಡಿರಿ ಈ ಥರ ಕಲರ್ ಬಂದಿದೆ, ಚೆನ್ನಾಗಿ ಕಲರ್ ಬಂದಿದೆ ನೋಡಿರಿ. ಇದು 1 ತಿಂಗಳ ಮಟ್ಟ ಹೋಗಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಇತ್ತು, ಅದರಲ್ಲಿ ಮೈದಾ ಹಿಟ್ಟು ಹಾಕಿ ಕಲಸಿಟ್ಟೆ ನೋಡಿರಿ ಈ ಡಬ್ಬಿಲಿ. ಯಾಕಂದರೆ ಗಾಳಿ ಒಳಗಡೆ ಹೋಗಲ್ಲ, ಚೆನ್ನಾಗಿರುತ್ತೆ 2 ಸತಿ ಹಚ್ಕೊಳಕ್ಕಿತ್ತು. ಇನ್ನೊಂದು 2 ಸತಿ ಹಚ್ಕೊಂಡ್ರೆ ಆತು ನೋಡಿರಿ. ಎಷ್ಟು ಸಖತ್ತಾಗಿ ಬಣ್ಣ ನೋಡಿರಿ. ಇನ್ನೊಂದು ಸ್ವಲ್ಪ ಹಚ್ಕೊಂಡ್ರೆ ಫುಲ್ಲು ಕಲರ್ ನೋಡಿರಿ ಈ ಥರ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿತ್ತು ನೋಡಿರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಅರ್ಧ kg ಬೀನ್ಸ್ ತಂದಿದ್ರು ನಮ್ಮ ಮನೆಯವ್ರು ಸಂತಿಂದ. ನೋಡಿರಿ ಇಷ್ಟು ಬಂದಾವೆ ನೋಡಿರಿ. ಕೊಯ್ದು ಇಟ್ಕೊಂಡಿದ್ದೀನಿ ನಾನು ಕುಡ್ಗಲ್ಲೂ ಸ್ವಲ್ಪ ಅಷ್ಟೇ. ಎಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟುವಾಗ ಏನೋಪ್ಪ ಕರೆಂಟ್ ಹೋಗ್ತಾಯಿತ್ತು ನೋಡಿರಿ. ಅದು ಎಲ್ಲ ನೀರಾಗಿ ಕೊಳ್ತು ಹೋಗಾಕುಂತಾವೆ ನೋಡಿರಿ. ತರಕಾರಿ ಇಡಲೇಬಾರ್ದು ಅನ್ನಿಸ್ಬಿಡ್ತು ನನಗೆ ಫ್ರಿಜ್ಜಲ್ಲಿ. ಅದು ಚೆನ್ನಾಗಿರ್ತಾವೆ ರೀ ಕರೆಂಟ್ ಇದ್ದರೆ. ಕರೆಂಟು ಪಕ್ಕ ಹೋಗತ್ತೆ ನೋಡಿರಿ. ಏನು ದಿನದಲ್ಲಿ 2 ಸತಿ 3 ಸತಿ ಕರೆಂಟ್ ತೆಗೆದ್ರೆ ಗಂಟೆ ಕರೆಂಟ್ ಹೋಗ್ಬಿಟ್ರೆ ಮತ್ತು ತರಕಾರಿ ಎಲ್ಲಿ ಚೆನ್ನಾಗಿರ್ತೈತೆ ರೀ. ಅದಕ್ಕೆ ನೋಡಿರಿ ಈ ಥರ ಕರೆಂಟ್ ಮೊದಲು ಹೋಗ್ತಿತ್ತು, ಇವಾಗ ಶುರು ಮಾಡ್ಕೊಂತ ನೋಡ್ರಿ ಮತ್ತೆ ಕರೆಂಟಿನ ಒಂದು ಪ್ರಾಬ್ಲಮ್ ಆಗಿ ಕುಂತ್ಬಿಟ್ಟು. ಇವಾಗ ನೋಡಿರಿ ಇಷ್ಟು ಬಂದಾವೆ ನೋಡಿರಿ ಅರ್ಧ kg ಬೀನ್ಸಲ್ಲಿ. ಹಾಗೆ ನೋಡಿರಿ ಇಲ್ಲೊಂದು ಕಿವಿ ಹಣ್ಣು ನೋಡಿರಿ. ಇದು ಫ್ರೆಂಡ್ಸ್ ನಮ್ಮ ಮನೆಯವರು ಏನೋ ಸಂತಿಂದ ತಂದರು, ನಾನು ತಿಂತಾ ಇರ್ತೇನಲ್ಲ ಫ್ರೆಂಡ್ಸ್, ಅದಕ್ಕೆ ಇದು ನೋಡಿರಿ ಯಾವ ಥರ ಕೊಟ್ಟಿದ್ದಾರೆ. ಒಂಥರ ಎಳೆವು ನೋಡಿರಿ. ಇವು ಹಣ್ಣಾಗ್ತಾನೇ ಇಲ್ಲ. ತಂದು 15 ದಿನ ಆದರೂ ನೋಡಿರಿ ಹಾಗೆ ಇಟ್ಟೆ ನಾನು. ಹಣ್ಣಾಗ್ತಾವೆ ನಾಳೆ ಹಣ್ಣಾಗಕ್ಕೆ ಕುಂತಿಲ್ರಿ. ಇವು ಒಂಥರ ಒಳಗಡೆ ಕಗ್ಗಿದ್ದಂಗೆ ಇದಾವ್ರಿ. ಎಂಥದ್ದು ಒಂಥರ ಕಪ್ಪು ಒಳಗಡೆ ಹಸೂರು ಕಲರ್ ಇರುತ್ತೆ. ಆ ಥರ ಇಲ್ಲವೇ ಇಲ್ಲ. ಒಂಥರ ಕಪ್ ಥರ ಇದಾವೆ. ತಿನ್ನಂಗೆ ಆಗ್ತಾ ಇಲ್ಲ ನೋಡಿರಿ. ಇದು ಗಿಳಿಗೆ ಹಾಕಬೇಕು ಅಂತ ಸುಮ್ಮನೆ ಅತ್ಲಕ್ಕೆ ತಿಂದು ಒಗಸ್ತಾವ ಅತ್ಲಕ್ಕೆ ಆ ಥರ ಮಾಡ್ಯಾವ ನೋಡಿರಿ. 2 ಹಣ್ಣು ಒಗಸಿತಿ ಚೆನ್ನಾಗೈತಿ ಅಂತ ಇಟ್ಕೊಂಡೆ, ಇದು ಹಾಗೆ ಆಗೈತೆ ನೋಡಿರಿ. ಈ ಥರ ಮೋಸ ಮಾಡ್ತಾರೆ ನೋಡಿರಿ. ಮತ್ತು ಕೊಡೋದು 100, 160, 180 ಹಿಂಗೆ ಕೊಡ್ತಾರೆ ರೀ. ದುಬಾರಿ ನೋಡಿದ್ರೆ ನಮಗೆ ಲಾಸ್. ಇದು ಈ ಥರ ಮಾಡಿಕೊಡ್ತಾರೆ ನೋಡಿರಿ. ಯಾವ ಥರ ಅವರು ಏನು ಒಳಗಡೆ ಹೊಕ್ಕಿ ನೋಡಲ್ಲ ಬಿಡ್ರಿ. ನೋಡಿರಿ ಅದಕ್ಕೆ ಗಿಳಿ ಹತ್ರ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹೆಚ್ಚಿ.
ಸುಮ್ಮನೆ ತಿಂದು ಒಗಾಸ್ತಾವತ್ಲ. ಕಿವಿ ಹಣ್ಣು ತಿನ್ರಿ ಗಿಳಿ, ವೈಟ್ ಬ್ಲಡ್ ಆಗುತ್ತೆ. ತುತ್ತು ಖಾವ್. ನೋಡ್ರಿ ಇಲ್ಲಿ ಕಟ್ಗೆ ಹಿಡಿದಕ್ಕೆ ಮ್ಯಾಲೆ ಹತ್ಕೊಂಡು ಕುಂತೈತೆ ನೋಡ್ರಿ. ಅಮ್ಮ ಖೈ ಬಾ. ಹೆಂಗೆ ನೋಡ್ತೈತೆ ನೋಡ್ರಿ. ಇದು ಸೈಲೆಂಟ್, ಇದು ಕೆಳಗಡೆ ಇರೋದೈತೆ, ಮೇಲ್ಗಡೆ ಇರೋದೈತೆ ನೋಡ್ರಿ. ಭಾಳ ಶಾರ್ಪ್ ಐತ್ರಿ ಅದು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ನೋಡ್ರಿ. ಪಾಪ ಅವರು ಎಷ್ಟು ಪ್ರೀತಿಯಿಂದ ನನಗೆ ನೋಡ್ರಿ ಹಜ್ ಮಾಡೋಕ್ಕೆ ಹೋಗಿ ನಮಗೂ ಒಂದು ವಸ್ತು ಅಂತ ಅಲ್ಲಿಂದ ತಂದು ಕೊಟ್ಟರು. ಅದೇ ನೋಡ್ರಿ ಎಷ್ಟು ಇದರಿಂದ ತಂದು ಕೊಟ್ಟಿದ್ದಾರೆ ಅಂತ ದ್ಯಾಸ್ ಇಟ್ಕೊಂಡು ಅಲ್ಲಿಂದ ಒಂದು ವಸ್ತು ಅಲ್ಲಿಂದ ತಂದು ಕೊಡಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು. ಅದು ನಮಾಜಿಂದ ವಸ್ತು ಸಿಕ್ಕಿದೆ ಅಂದರೆ ನನಗೆ ತುಂಬ ಖುಷಿ ಆಯ್ತು ನೋಡ್ರಿ. ಅಲ್ಲಿಂದ ನನಗೆ ಒಂದು ಜಾನಮಾಜು ಮತ್ತು ಸ್ಕಾಪ್ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಹಾಗೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.